ಓಕೆ. ಏನು ಹಾಸ್ಪಿಟ್ಲಿಗೆ ಹೋದ್ರೆ ಈ ಥರ ಹಾಕಲ್ಲಲ್ಲ, ಹಾಸ್ಪಿಟ್ಲಿಗೆ ಹೋದ್ರೆ ಹಾಕಲ್ಲ ಈ ಥರ. ವಿಶೇಷವಾಗಿ ಇವತ್ತು ಏನು ನನ್ನ IT ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಪ್ರಾಧ್ಯಾಪಕರು ಒಂದು ಒತ್ತಾಯದ ಮೇರೆಗೆ ಮತ್ತು ಡಿಗ್ರಿ ಕಾಲೇಜು ಮಕ್ಕಳು ಮತ್ತು ಪ್ರಾಧ್ಯಾಪಕರು ಒತ್ತಾಯದ ಮೇರೆಗೆ ಇವತ್ತೇನು ಈ ರೂಟಲ್ಲಿ ಅವನಿಗೆ ಹೋಗ್ತಕ್ಕಂಥ ಮಕ್ಕಳು, ಈ ಪ್ರಾಂತ್ಯಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ ವ್ಯವಸ್ಥೆ ಇರಲಿಲ್ಲ. ಆಫ್ಟರ್ ಕರೋನಾ ಆದಮೇಲೆ ಈ KSR ಡಿಪಾರ್ಟ್ಮೆಂಟಲ್ಲಿ ಬರೀ ತುಂಬ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ. ಮೊದಲು ನಮ್ಮ ಊರಿಗೆಲ್ಲ ಹಾಲ್ಟ್ ಬರ್ತಾಯಿತ್ತು, ಎಲ್ಲೂ ಹಾಲ್ಟ್ ಬರ್ತಾಯಿಲ್ಲ. ಹೀಗಾಗಿ ನಮ್ಮ ಹಳ್ಳಿಗಾಡು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮತ್ತು DC ಮತ್ತು KSR DC ಮತ್ತು ಮ್ಯಾನೇಜರ್ನ ಕರೆದು ಈ ಕೂಡಲೇ ನಮ್ಮ ಅವನಿ ಹೋಬಳಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು, ಮಕ್ಕಳಿಗೆ ತೊಂದರೆ ಆಗ್ತಿದೆ ಕಾರಣಕ್ಕೆ ಹೋಗಿ ಈ ಕಾಂತರ ಸರ್ಕಲಲ್ಲಿ ಮಕ್ಕಳು ಬಸ್ ನಿಲ್ಲಿಸ್ತಾ ಇರಲಿಲ್ಲ. ಸೊ ಅದರಿಂದ ಇಲ್ಲೊಂದು ಬಸ್ ಶೆಲ್ಟರ್ ಮಾಡಿ ಮತ್ತೊಂದು ಬಸ್ ಶೆಲ್ಟರ್ ಹಾಕಿದ್ದೀನಿ. ಬಸ್ ಶೆಲ್ಟರ್ ಮಾಡಿ ಇಲ್ಲಿ ಹೋಗ್ತಕ್ಕಂಥ ಈ ಒಂದು ಅವನಿ ಭಾಗದ ಮಕ್ಕಳಿಗೆ ಮತ್ತು IT ಮತ್ತು ಡಿಗ್ರಿ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಆ ವಿಚಾರಕ್ಕೆ ಬಂದಾಗ ಒಂದು ಹೊಸ ರೂಟ್ ಹಾಕಲೇಬೇಕು ಅಂದಾಗ ತಕ್ಷಣವೇ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಪರ್ಮನೆಂಟ್ ರೂಟ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಬಸ್ ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಕ್ಕಳಿಗೆ ಅನುಕೂಲ ಆಗೋ ಥರ ಒಂದು ಬಸ್ ವ್ಯವಸ್ಥೆ ಮಾಡಬೇಕಂತ ಹೇಳಿ ಕೋರಿಕೆ ಕೊಟ್ಟಾಗ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ನಾನು KSR ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಈ ಒಂದು ಭಾಗದ ಮಕ್ಕಳಿಗೆ ದಯವಿಟ್ಟು ಇದನ್ನು ಉಪಯೋಗ ಮಾಡ್ಕೋಬೇಕು. ನೀವೇನು ಕೋರಿಕೆ ಮೇರೆಗೆ ಕೊಟ್ಟಿದ್ರಿ ಬಸ್ ಇಲ್ಲ ಅಂತ, ಅದನ್ನು ವ್ಯವಸ್ಥೆ ಮಾಡಿದ್ದೀನಿ. ಇದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ಒಂದು ಮಾರ್ಕ್ಸ್ ತಗೊಂಡು ಒಳ್ಳೆ ಕೀರ್ತಿ ಕಾಲೇಜ್ ತಂದುಕೊಟ್ಟು ಒಳ್ಳೆ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಹೆಸರು ಮಾಡಬೇಕಂತ ವಿದ್ಯಾರ್ಥಿಗಳನ್ನ ಮನವಿ ಮಾಡ್ತಾಯಿದ್ದೀನಿ. ಮುಳಬಾಗಿಲಿಗೆ ರಾತ್ರಿ ಹೊತ್ತು ಬ್ಯಾಂಗ್ಳೂರಿಂದ ಬರೋದು ನಿಮ್ಮ ಕ್ಷೇತ್ರಕ್ಕೆ ಬರುವಂಥ ಇದು ಪಾಯಿಂಟ್ ಮಾಡಿಕೊಂಡೇ ಹೋಗ್ಬೇಕಾಗುತ್ತೆ. ಆದರೆ ಅಲ್ಲೇನಾಗುತ್ತೆ ಅಂದರೆ ಬೈಪಾಸು ಅಂತ ಮುಳಬಾಗಿಲು ಕಡೆ ಹೋಗೋ ಬಸ್ಸುಗಳು, ಅಂದರೆ ತಿರುಪತಿಗೆ ಹೋಗೋ ಅಂತಾರಾಜ್ಯ ಬಸ್ಸುಗಳು ಮುಳಬಾಗಿಲಿಗೆ ಬಂದು ಪಾಯಿಂಟ್ ಮಾಡ್ಕೊಂಡು ಹೋಗಲೇಬೇಕು, ಅದು ರೂಲ್ ಇದೆ. ಆದರೆ ಅಲ್ಲಿ ಪ್ರಯಾಣಿಕರು ಹತ್ತುವಾಗ ಮುಳಬಾಗಿಲಿಗೆ ಬಂದಾಗ ಏನು ಮಾಡ್ತಾರೆ, ಇದು ಹೋಗಲ್ಲ, ಬೈಪಾಸ್ ಹೋಗುತ್ತೆ. ರಾತ್ರಿ 12 ಗಂಟೆ 1 ಗಂಟೆ ಹೆಣ್ಮಕ್ಳೆಲ್ಲ ಬೈಪಾಸಲ್ಲಿ ಅಲ್ಲಿ ಇದು ಮಾಡ್ತಾರೆ. ಅದು ನಾನು ಸಾರ್ಗೆ ಹೇಳಿದೆ, ಇಲ್ಲ ಮುಳಬಾಗಿಲು ಪಾಯಿಂಟ್ ಮಾಡಲೇಬೇಕು ಅಂತವ್ರ ಮೇಲೆ ನಾನು ಕಠಿಣ ಕ್ರಮ ತೊಗೊತೀನಿ ಅಂತ ಹೇಳಿದ್ದಾರೆ. ನನ್ನ ಗಮನಕ್ಕೆ ಏನು ತಂದಿರಿ, ಈ ಕೂಡ ನಾನು DC ಹತ್ರ ಮಾತಾಡ್ತೀನಿ, DC ಮತ್ತು ಇವ್ರ ಹತ್ರ ಮಾತಾಡ್ತೀನಿ. ಬೆಂಗಳೂರಿಂದ ಹಾದೋಗತಕ್ಕಂಥ ತಿರುಪ್ತಿ ಬಸ್ಸುಗಳು ಮುಳಬಾಗಿಲು ಬಂದೇ ಪಾಯಿಂಟ್ ಮಾಡಬೇಕಂತ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ಈಗಾಗಲೇ ಅದು ಮಾತಾಡಿ ಇಮ್ಡಿಯೇಟ್ ಮಾಡ್ಕೊಡ್ತೀನಿ, ಲೆಟ್ರ್ ಮುಖಾಂತರ ಹಾಕಿ ವ್ಯವಸ್ಥೆ ಮಾಡಿಕೊಡ್ತೀನಿ, ಖಂಡಿತವಾಗಿ ಮಾಡಿಕೊಡ್ತೀನಿ. ಓಕೆ, ಖಂಡಿತ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಇನ್ನೊಂದು ಇದು ಕಟ್ ಮಾಡಿ ನಾನು ಕೊಡಬೇಕು.